ಮನದ ತುಂಬ ಬರಿ ವಿಷವ ಕಾರುತ್ತಿರು ಮನುಜ ನಿನಗೆ ಕಾದು ಕಟ್ಟಿಟ್ಟು ಕೊನೆಗೆ ವಿಷದ ಎಡೆಯನೇ ಇಡುವೆ ಪ್ರೀತಿ ಪರಿದೆಯ ತೊರೆದೆ ನಾನು ಮೋಸ ಹೋದೆ ನಾಗಿಣೆ ವೇಷದ ಕೆಚ್ಚೆಗೆ ಕೊನೆಯಿಲ್ಲ ಸಂಹಾರವೇ ಪರಮ ಗುರಿ ವೈರಿಗಿನ್ನೂ ಉಳಿವಿಲ್ಲ ಒಲವಿನ ಬೆಳಕನೆ ನಂದಿಸಿದ ನುರುಳರ ಸಂಹಾರ ಆಗಲಿ ಯಾವುದೇ ಪ್ರತಿಕಾರ ನಾಗಿಣೆ ಅರೆ ಹಳಿಮಯ್ಯ ಒಬ್ಬನೇ ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದಾನೆ? ಮನೆಯವರೆಲ್ಲ ಮಲಗಿದ್ದಾರೆ. ಇಷ್ಟೊಂದು ಡೀಪಾಗಿ ಆಲೋಚನೆ ಮಾಡ್ತಾ ಇದ್ದಾನೆ ಅಂದರೆ ಏನೋ ಮ್ಯಾಟ್ರ್ ಇರಬೇಕು. ಅಲ್ಲ, ಇಷ್ಟೊಂದು ಆಲೋಚನೆ ಮಾಡ್ತಾ ಇದ್ದಾನೆ ಅಂದರೆ ಒಂದು ಪರ್ಸ್ನಲ್ ಇರಬೇಕು, ಇಲ್ಲ ಫ್ಯಾಮಿಲಿ ಇರಬೇಕು. ವಯಸ್ಸಿನ ಹುಡುಗರಿಗೆ ಪರ್ಸ್ನಲ್ ಇರುತ್ತೆ, ವಯಸ್ಸಾಗ್ತಾ ಇರೋರಿಗೆ ಫ್ಯಾಮಿಲಿ ಇರುತ್ತೆ. ಅಂದರೆ 100% ಇದು ಪರ್ಸ್ನಲ್ಲೇ. ವಿಚಾರಿಸೋಣ. ಇದೇನು ಅಳಿಮಯ್ಯ, ಇಷ್ಟೊತ್ತಿನಲ್ಲಿ ಬೆಡ್ರೂಮಲ್ಲಿ ಆರಾಮಾಗಿ ನಿದ್ರೆ ಮಾಡೋದು ಬಿಟ್ಟು ಇಲ್ಲಿ ಬಂದು ಕೂತಿದೀಯಾ? ಯಾಕೆ ನಿದ್ರೆ ಬರಲಿಲ್ವಾ? ನಿದ್ದೆ ಬಂದಿಲ್ಲ ಅಂತಾನೆ ಮಾವ ಇಲ್ಲಿ ಬಂದು ಕೂತಿರೋದು. ಯಾಕಪ್ಪ? ಅದಕ್ಕೆ ನಾನು ಆನ್ಸರ್ ಹುಡುಕ್ತಾ ಇರೋದು. ಸಿಕ್ತಾ? ಇಲ್ಲ ಮಾವ. ಆದ್ರೆ ನನಗೆ ಸಿಕ್ತಲ್ಲ. ಓಹ್, ಏನು? ನಿನಗೇನೋ ಆಗಿದೆ. ಏನೋ ಆಗಿರೋದು ನಿಜ ಮಾವ, ಆದರೆ ಏನು? ಈ ವಯಸ್ಸಲ್ಲಿ ಏನೇನಾಗುತ್ತೆ ಮಾವ? ನಾನು ಈಗ ವಯಸ್ಸಿಗೆ ಬಂದಿರೋದು, ನೀನು ನನ್ನ ವಯಸ್ಸು ದಾಟ್ಕೊಂಡು ಬಂದಿರೋನಲ್ಲ. ನೀನು ಹೇಳು. ನಾನು ಈ ವಯಸ್ಸಲ್ಲಿ ನಿದ್ರೆ ಬರೆದು ಎಲ್ಲೆಲ್ಲೋ ಅಲ್ದಾಡ್ತಿದ್ದೆ, ದಾರಿ ಹೋಗಂತರ ಆಗ್ಬಿಟ್ಟಿದ್ದೆ. ಆವಾಗ ಈ ಗಾಳಿ ಗಿಳಿ ಸೋಕೋದು ಅಂತಾರಲ್ಲ, ಹಂಗೆಲ್ಲ ಆಗ್ಬಿಡೋದು ನನಗೆ. ಓಹೋ, ನಿನ್ನ ವಯಸ್ಸಲ್ಲಿ ನೀನು ಬರೀ ಗಾಳಿ ಗಿಳಿ ಸೋಕಿದ್ಯೋ ಅಥವಾ ಬೇರೆ ಏನಾದರೂ ಸೋಕಿದ್ಯೋ? ಇಲ್ಲಪ್ಪ, ಬೇರೆ ಏನೋ ಸೋಕಿದ್ದು ನನಗಂತೂ ನೆನಪಲ್ಲಿಲ್ಲ. ಹೇ, ಎಂಥ ಅನ್ರೊಮ್ಯಾಂಟಿಕ್ ಫೆಲೋ ಮಾವ ನೀನು. ತನೇಶ ಅತ್ತೆ ನೀನು ಕಟ್ಕೊಂಡು ಅನುಭವಿಸ್ತಿದ್ದಾರೆ. ಏನು ನೀನು ನನ್ನ ಹೆಂಡತಿ ಮಾತಾಡ್ದಂಗೆ ಮಾತಾಡ್ತೀಯಲ್ಲೋ? ಅಂದರೆ ತನಿಷ್ ಆತನು ಸೇಮ್ ಇದೇ ಥರ ಮಾತಾಡೋದಾ? ಹೋಗು ಮಾವ ಹೋಗು. ಈ ಟೈಮಲ್ಲಿ ನನ್ನ ಹತ್ರ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ ಪ್ಲೀಸ್? ಟ್ರಬಲ್ ತಗೋಬಿಡಿ ಜಿಮ್ ಬಾಡೀಸ್. ನೋಡಿ, ರಾಜ್ಕುಮಾರಿಗೆ ಒತ್ತಾಯದ ಮೇರೆಗೆ ನಾವಿಲ್ಲಿ ಬಂದಿರೋದು, ಓಕೆನಾ? ಸೊ ಥ್ಯಾಂಕಿಂಗ್ ಯು, ಯುವರ್ಸ್ ಫೇತ್ಫುಲಿ. ಬರೋಣ, ಬಾಯ್. ಓ, ರಾಜ್ಕುಮಾರ ಬರ್ತಾನೆ ಅಂತ ಡೋರ್ ಓಪನ್ ಆಗಿ ಇಟ್ಟಿದ್ದಾರೆ. ನಾಯ್ಸ್. ಹೇ ರಮೇಶ್, ಸುರೇಶ್, ಯಾಕೆ ನನ್ನ ದಾರಿಗಡ್ಡ ಬರ್ತಾ ಇದ್ದೀರಾ? ಜಾಗ ಬಿಡಿಪ್ಪ, ನಾನು ಹೋಗ್ಬೇಕು. ಒಳಗೋಗಿ ದಾರಿ ಬಿಡಿ ಅಂತಂದರೆ ಮತ್ತೆ ನನ್ನ ದಾರಿಗೆ ಅಡ್ಡ ಬರ್ತಾನೆ ಇದ್ದೀರಲ್ಲ. ಅಲ್ಲ, ನಿಮ್ಮ ಪ್ರಾಬ್ಲಮ್ ಏನು ಕೇಳ್ಬೋದಾ? ಈ ಮನೆ ಕಡೆ ಬರ್ಬೇಡ ಅಂತ ನಿನಗೆ ಎಷ್ಟೊತ್ತಿನೋ ಹೇಳೋದು? ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೋ? ಅಯ್ಯೋ ದೇವ್ರೆ, ಆ ದೇವ್ರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅನ್ನಂಗಾಯ್ತು ನಿಮ್ಮ ಕತೆ. ನೋಡಿ ಇವರೇ, ನಾವಿಲ್ಲಿ ಕ್ಯಾಮೆ ಇಟ್ಕೊಂಡೇ ಬಂದಿರೋದು.
ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರದೆ ಒಳಗೆ ಹೋಗೋದಕ್ಕೆ ಜಾಗ ಕೊಟ್ಟರೆ ಸರಿ, ಇಲ್ಲ ಅಂದರೆ ಮತ್ತ್ಯಾಕೆ ಬಂದೆ ಇಲ್ಲಿಗೆ? ತರಿಕೆ ಹೋಗಿ ಬಂದು ಎಲ್ಲರೂ ಮತ್ತೆ ಮತ್ತೆ ಅದೇ ಹಾಳು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ. ನೋಡಿ ಹಸ್ರಮ್ನವರೇ, ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಅ ಕಾಮನ್ ಮ್ಯಾನ್. ನಾನು ಇಲ್ಲಿಗೆ ಇನ್ವಿಟೇಷನ್ ಮೇಲೆ ಬಂದಿರೋದು. ಸೊ ದಯವಿಟ್ಟು ಒಳಗೆ ಹೋಗೋದಕ್ಕೆ ಜಾಗ ಕೊಡ್ತೀರಾ ಪ್ಲೀಸ್? ಯಾರು ಕೊಟ್ಟರು ನಿನಗೆ ಇನ್ವಿಟೇಷನ್ನು? ಅಯ್ಯೋ ನಾವು ಕರೆದಿಲ್ಲಪ್ಪ. ನೋ 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 ನೋ, ನಮ್ಮ ಇನ್ಫ್ಲೂಯೆನ್ಸು ಲೋ ಲೆವೆಲಿಂದಲ್ಲ, ಅಂದರೆ ಹೈ ಲೆವೆಲಿಂದ ಬಂದಿರೋದು ಅಂತ ಹೇಳಿದೆ. ಅಂದರೆ ನಿಮ್ಮ ಬಾಸ್ ಪ್ಲೀಸ್ ಕಮ್ ಅಂತ ನನಗೆ ಇನ್ವೈಟ್ ಮಾಡಿದ್ದಾರೆ. ಅದೇ ಶಿವಾನಿಯವರು. ಸುಳ್ಳು, ಪಕ್ಕ ಸುಳ್ಳು. ನಿನ್ ಕಂಡ್ರೆ ಆಗದೆ ಇರೋ ಮೇಡಮು ನಿನ್ನನ್ನು ಕರೀತಾರ? ಕರೀತಾರ ಅಲ್ಲ, ಕರೆದಿದ್ದಾರೆ. ನೀನು ಸುಳ್ಳು ಹೇಳ್ಬಿಟ್ರೆ ನಿನ್ನನ್ನು ಒಳಗೆ ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ? ಯು ಪೀಪಲ್ ಆರ್ ಇನ್ಸಲ್ಟ್ ಮೀ. ಇದು ಸರಿ ಇರೋದಿಲ್ಲ ನೋಡಿ. ನೋಡು, ನೋಡೋಕ್ಕೆ ಬಂದಿರೋದು ನಿಮ್ಮನ್ನಲ್ಲ, ಮೇಡಮ್ನ. ಮೇಡಮ್ ಅಲ್ಲಿ ಡೋಂಟ್ ಟಚ್ ಮೀ. ಇವಾಗೇನು ನಿಮ್ಮ ಮೇಡಮೇ ನಾನು ಇಲ್ಲಿ ಕರೆದಿದ್ದು ಅಂತ ನೀವು ಕನ್ಫರ್ಮ್ ಮಾಡ್ಕೋಬೇಕು, ಅಷ್ಟೇ ತಾನೇ? ಅಷ್ಟೇ ತಾನೇ? ಜಸ್ಟ್ ಎ ಮಿನಿಟ್, ವೆಯ್ಟ್ ಆ್ಯಂಡ್ ವಾಚ್. ಮೇಡಮ್, ಶಿವಾನಿ ಮೇಡಮ್. ಯಾರು? ನಾನು ಪಾಗಲ್. ಬನ್ನಿ ಮೇಲೆ. ಕೇಳಿಸ್ತಾ ಮೇಡಮ್? ಕೇಳಿಸ್ತಿಲ್ಲ, ಇನ್ನೊಂದ್ಸತಿ ಹೇಳಿ, ಅದೇನಂದ್ರಿ? ಮೇಲ್ ಬನ್ನಿ ಎಂದೆ. ಎಸ್ಕ್ಯೂಸ್ ಮೀ ಸರ್, ಪ್ಲೀಸ್. ಓಹೋ, ಇದೇನು ಮೆಡಿಸನ್ನು ಪಾಯ್ಸನ್ನು ಇನ್ಫಾರ್ಮೇಷನ್ ಇಲ್ಲದೆ ವೈರಸ್ ಥರ ನುಗ್ತಾ ಇದೆ? ಯಾಕಪ್ಪ ಅಪಾಯಿಂಟ್ಮೆಂಟ್ ಇಲ್ದಾನೆ ಬಂದಿದ್ದೀವಿ ಅಂತ ಬೈತಾ ಇದೆಯಾ? ನನ್ನ ಫ್ರೆಂಡ್ಸ್ಗೆ ಯಾವತ್ತು ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳೋದೇ ಇಲ್ಲ, ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳ್ತೀನಿ. ಯಾಕಂದರೆ ನೀವು ಬಂದಾಗ ನಾನೇ ಮನೇಲಿ ಇಲ್ದಿದ್ರೆ ನನಗೆ ಬೇಜಾರು. ಕಮಾನ್ ಬಾ. ಏನು ವಿಷಯ ಹೇಳ? ಏನಿಲ್ಲಪ್ಪ, ಸುಮ್ಮನೆ ಹೀಗೆ ಬಂದ್ವಿ. ನೀವು ವಿಷಯ ಇಲ್ಲದೆ ಮನೆಯವ್ರಿಗೂ ಬರೋರಲ್ಲ, ಏನು ಅಂತ ಹೇಳಿ. ನಿಜ ದಿಗ್ವಿಜಯ್, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕಾಗಿತ್ತು. ಹೇಳಿ. ಸಾಮ್ರಾಟು ಸ್ವಲ್ಪ ಪ್ರಾಬ್ಲಮ್ ಸಿಗಾಕೊಂಡಿದ್ದಾರೆ. ಓಹೋ, ಅವನು ನಿನ್ನ ಮೇಲೆ ನಂಬಿಕೆ ಕಳ್ಕೊತಾ ಇದ್ದಾನೆ. ಯಾಕಂತೆ? ನಾನೇನಾದರೂ ಅವನು ಮೋಸ ಮಾಡಿದ್ದೀನ? ಇಲ್ಲಿ ತನಕ ಮಾಡಿಲ್ಲ, ಇನ್ನು ಮುಂದೆ ನೀನು ಮೋಸ ಮಾಡೋದಿಲ್ಲ ಅನ್ನೋ ನಂಬಿಕೆ ಅವನಿಗಿಲ್ಲ. ಅವ್ನಿಗೇನಾದರೂ ದುಡ್ಡು ಕಾಸಿನ ಅವಶ್ಯಕತೆ ಇದ್ದರೆ ನಾನು ಕೇಳಕ್ಕೆ ಹೇಳು, ನಾನು ಕಳಿಸ್ಕೊಡ್ತೀನಿ. ಈಗ ಅವನು ದುಡ್ಡು ಕೇಳ್ತಾ ಇಲ್ಲ. ಮತ್ತು ಇನ್ನೇನಿದೆಯಂತೆ ಅವನು ಕೊಡೋಕ್ಕೆ? ಅವನಿಗೆ ನಾಗಮಣಿನಲ್ಲಿ ಪಾಲ್ ಬೇಕಂತೆ.
ನಂಬಿಕೆಗೆ ಇನ್ನೊಂದು ಹೆಸರು ದಿಗ್ವಿಜಯ್ ಕುಟುಂಬ. ನಮ್ಮಲ್ಲಿ ಯಾರೇ ಏನೇ ಮಾತು ಕೊಟ್ಟರು ಅದು ನಡೆಯುತ್ತೆ. ಯಾರು ನಂಬಿಕೆ ಕಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ನಂಬಿದವರು ಸ್ನೇಹಿತರು ಕಷ್ಟದಲ್ಲಿರಬಾರ್ದು ಅಂತ ಕೇಳಿದಾಗೆಲ್ಲ ಹಣ ಕೊಟ್ಟು ಸಹಾಯ ಮಾಡಿದ್ದೀನಿ. ನಾವು ಯಾರು ನಿನ್ನ ಕಷ್ಟಕ್ಕಾಗಿಲ್ಲ ಅಂತ ಹೇಳ್ತಿಲ್ಲ ದಿಗ್ವಿಜಯ್. ನೀನು ಆಗಿಲ್ಲ ಅಂತ ಹೇಳಿದ್ರೂ ಪರವಾಗಿಲ್ಲ. ನಾನೇನು ಮಾಡಿದ್ದೀನಿ ಅನ್ನೋದು ನನಗೆ ಗೊತ್ತು. ಕಂಡೋರು ಕೊಡೋ ಸರ್ಟಿಫಿಕೇಟ್ನ ಓದೋ ಅಭ್ಯಾಸ ನನಗಿಲ್ಲ. ಫ್ರೆಂಡ್ಶಿಪ್ ವ್ಯವಹಾರ ದುಡ್ಡು ಕಾಸಲ್ಲೇ ಮುಗಿದೋದ್ರೆ ಒಳ್ಳೇದು. ಅದಕ್ಕೆ ಮೀರಿದ ಮಾತುಕತೆ ಆಗದೇ ಇದ್ದರೆ ಇನ್ನೂ ಒಳ್ಳೇದು. ಇನ್ನೊಂದು ವರ್ಷ ಈ ವಿಷಯನ ಯಾರು ಮಾತಾಡೋಕ್ಕೆ ಕೊಡ್ತು ಅವನಿಗೂ ಹೇಳ್ಬಿಡು. ನಮಸ್ಕಾರ ಅಣ್ಣ. ಅದೇನೋಪ್ಪ ನೀವು ನಗ್ನಗ್ತಾ ಖುಷಿಯಾಗಿ ಮಾತಾಡಿದ್ರೆ ಒಂಥರ ಚೈತನ್ಯ ಬಂದಂಗೆ ಆಗತ್ತೆ. ಹೇಳಿ, ಏನು ಕರೆದಿದ್ದು? ಏನು ವಿಷಯ? ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಸಹಾಯನಾ? ನನ್ನಿಂದನಾ? ಏನು ಮೇಡಮ್ ನೀವು? ನಾನು ಗುರುತು ಪರಿಚಯ ಇಲ್ದಿರೋರ್ಗೆನ ಏನೇನೋ ಸಹಾಯ ಮಾಡ್ತೀನಂತೆ. ಒಂದು ನಿಮಿಷ ನಿಂತ್ಕೊಳ್ಳಿ. ಸಾರಿ, ತೆಪ್ಪಾಗೋಯ್ತು. ಓಹೋ, ಇದೇನಿದು ಪ್ಲೇಟ್ ಉಲ್ಟಾ ಆಗೋಯ್ತು? ಅದು ನಿಮ್ಮಿಂದ ಹೊಸಿ ಉಪಕಾರ ಆಗಬೇಕಾಯ್ತು. ಏನೋ? ಕನಕದುರ್ಗಕ್ಕೆ ಹೆಂಗೆ ಹೋಗ್ಬೇಕು ಅಂತ ಹೊಸಿ ಹೇಳ್ತೀರಾ? ಏನೋ ಕನಕದುರ್ಗನ? ಯಾಕೆ? ನಾನು ಅಲ್ಲಿಗೆ ಹೋಗ್ಬೇಕು. ದಯವಿಟ್ಟು ಹೊಸಿ ಅಡ್ರೆಸ್ ಹೇಳ್ತೀರಾ? ಅದು ನಮಗೆ ಅಡ್ರೆಸ್ ಎಲ್ಲ ಹೇಳೋ ಅಭ್ಯಾಸ ಇಲ್ಲ. ಬೇಕಾದ್ರೆ ಕೇಳೋ ಅಡ್ರೆಸ್ಗೆ ಕರ್ಕೊಂಡೋಗಿ ಬಿಟ್ಟ ಅಭ್ಯಾಸ. ಅಂದರೆ ಹತ್ಕೊಳ್ಳಿ, ನಾನು ಆ ಕಡೆಗೆ ಹೋಗ್ತಾ ಇದ್ದೀನಿ. ಇನ್ನು ನನ್ನ ಹಾರ್ಟ್ಗೆ ತುಂಬ ಹತ್ತಿರ ಆಗಿರೋ ಸ್ಪೆಷಲ್ ವ್ಯಕ್ತಿಗೆ ಸಹಾಯ ಮಾಡಲ್ಲ ಅಂತೀನಾ? ಹೇಳಿ. ಅದು ನಿಮ್ಮ ಊರಲ್ಲಿರೋ ಒಬ್ಬ ವ್ಯಕ್ತಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಾಗಿತ್ತು. ಇಂಥವನು ಅಂತ ಹೆಸರಳಿ ಮೇಡಮ್ ಸಾಕು. ಅವರು ಕುಲ, ಗೋತ್ರ, ಕುಂಡ್ಲಿ, ನಕ್ಷತ್ರ, ಜಾತಕ ಎಲ್ಲ ನಿಮ್ಮ ಮುಂದೆ ತಂದಿಟ್ಬಿಡ್ತೀನಿ. ಅವೆಲ್ಲ ಏನು ಕೇಳಬಾರ್ದು. ಏನು ಮೇಡಮ್ ಅವೆಲ್ಲ ಕೇಳಬೇಡ ಅನ್ನೋದಕ್ಕೆ ನಾನು ಅಂಥದ್ದೇನು ಕೇಳಿದೆ? ಬರೀ ಹೆಸರು ತಾನೇ ಕೇಳಿದ್ದು. ಅದನ್ನೇ ಕೇಳಬಾರ್ದು ಅಂತ ಹೇಳಿದ್ದು. ಹೆಸರು ಕೇಳಬಾರ್ದಾ? ಇವಳೇನು ಲೂಸಾ? ಹೆಸರು ಕೇಳದೆ ಅವ್ರು ಯಾರು ಅಂತ ಗೊತ್ತಾಗದೆ ಇನ್ಫಾರ್ಮೇಶನ್ ಹೇಗೆ ಕಲೆಕ್ಟ್ ಮಾಡೋದು? ಹೋಗ್ಕೊಳ್ಳಿ, ಏನಾದರೂ ಕ್ಲೂ ಕೊಡಿ. ಹೋಗ್ಕೊಳ್ಳಿ, ಏನಾದರೂ ಕ್ಲೂ ಕೊಡಿ. ಓಕೆ, ಆತ ಒಬ್ಬ ಗಂಡು. ಫಾರ್ಮ್ ಫಿಲ್ ಮಾಡುವಾಗ ಲಿಂಗ ಗಂಡ ಹೆಣ್ಣ ಅಂತ ಅಂದಂಗೆ ಗಂಡು ಅಂತಂದ್ರೆ ಹೆಂಗೆ ಕಂಡು ಹಿಡಿಯೋದು? ನಾನು ಗಂಡೆ. ಹಾಗಾದರೆ ನಿಮಗೆ ಬೇಕಾಗಿರೋ ವ್ಯಕ್ತಿ ನಾನೇನಾ? ಸಾಧ್ಯನೇ ಇಲ್ಲ. ಸರಿ, ಅಲ್ಲ ಬೇರೆ ಏನಾದರೂ ಕ್ಲೂ ಕೊಡಿ ಮೇಡಮ್. ಹೋಗ್ಕೊಳ್ಳಿ, ವಯಸ್ಸೆಷ್ಟು ಅಂತ ಹೇಳಿ. ಒಂದು 50-60 ಇರ್ಬೋದಾ? ಯಾಕೆ ಕೋಪ ಮಾಡ್ಕೊಂಡ್ಲು? ಕಮ್ಮಿ ಹೇಳ್ಬಿಟ್ಟೆ ಅನ್ಸತ್ತೆ. ಛೇ, ಒಂದು 70-80 ಇರ್ಬೋದಾ? ಲವ್ ತುಂಬ ಜಾಸ್ತಿ ಹೇಳ್ಬಿಟ್ಟೆ ಕಣೋ.
ಇನ್ನೂ ಕಮ್ಮಿನಾ? ಹೋಗ್ಕೊಳ್ಳಿ, ಒಂದು 5-10. ಚಿಕ್ಕ ಮಗು, ಚಿಕ್ಕ ಹುಡುಗ, ಹೋಗ್ಲಿ ಒಂದು 8-10 ವರ್ಷ. ಅಲ್ಲ, ಅಂದಾಜು ನಿಮ್ಮ ವಯಸ್ಸೇ ಅಂದ್ಕೊಳ್ಳಿ. ನನ್ನ ವಯಸ್ಸಾ? ಇರ್ಬೋದು. ಲೇ ತ್ರಿಶೂಲ, ಅಂದರೆ ಅವಳು ನಿಂಗೆ ಕಣ ಹೇಳ್ತಿರೋದು. ಪ್ರಪೋಸ್ ಮಾಡಕ್ ಕಾಯ್ತವಳೆ. ಅವರು ನಿಮ್ಗೇನಾಗಬೇಕು? ಅಣ್ಣನ ತಮ್ಮನ? ಭಾವನ ಮಾವನ? ದುಶ್ಮನ ನೆಂಟ್ರ ಪಂಟ್ರ? ಏನಾಗಬೇಕು? ಅಲ್ಲ ಮೇಡಮ್, ಏನು ಹೇಳಲ್ಲ ಅಂತೀರಾ, ನನ್ನೂ ಏನು ಕೇಳಬೇಡ ಅಂತೀರಾ, ಹೇಗೆ ಕಂಡಿಡಿಯೋದು ಹೇಳಿ? ಪ್ರಶ್ನೆನೇ ಕೇಳ್ಬಿಡಿ ಅಂದರೆ ಪ್ರಶ್ನೆ ಪತ್ರಿಕೆನೇ ಮುಂದೆ ಇಡ್ತಾ ಇರಲ್ಲ. ಹೋಲಿ ಬಿಡಿ. ಅವರು ನಿಮಗೆ ಎಷ್ಟು ಮುಖ್ಯ ಅಂತನಾದ್ರೂ ಹೇಳಿ. ಅವ್ರು ನನ್ನ ಪ್ರೇಮಿ.